ಹೋದ ಎಪಿಸೋಡಲ್ಲಿ ಸುಕುನ ಯೂಜಿ ಹೃದಯನ ಕಿತ್ತೆಸಿತಾನೆ. ಆಮೇಲೆ ಮೆಗುಮಿ ಮೇಲೆ ದಾಳಿ ಮಾಡ್ತಾನೆ. ಮೆಗುಮಿ ಐಡಿಯಾದಿಂದ ಯೂಜಿನ ವಾಪಸ್ ತಂದು ಸಮಸ್ಯೆನ ಬಗೆಹರಿಸ್ತಾನೆ. ಆದರೆ ಇದರಲ್ಲಿ ಯೂಜಿ ಸತ್ತೋಗ್ತಾನೆ ಅಂತ ನೋಡಿದ್ವಿ. ಮುಂದೇನಾಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಯೂಜಿ ಒಳಗೆ ತೋರಿಸ್ತಾರೆ. ಸುಕುನ ಒಂದು ದೊಡ್ಡ ಮೂಳೆಗಳ ರಾಶಿ ಮೇಲೆ ಕೂತಿದ್ದಾನೆ. ಕೆಳಗೆ ಯೂಜಿ ನಿಂತಿರ್ತಾನೆ. ಯೂಜಿ ಬಾಯಿಗೆ ಬಂದಂಗೆ ಸುಕುನನ್ ಬೈತಾ ಇರ್ತಾನೆ. ಏನೋ ತಮ್ಮ, ಹೋಗಿದ್ ಕೈನೂ ವಾಪಸ್ ತಂದುಕೊಟ್ರೆ ಬೈತಿದ್ಯಲ್ಲೋ ಅಂತ ಸುಕುನಾಗ ಹೇಳ್ತಾನೆ. ಕೈ ಕೊಟ್ಟು ಜೀವನ ಎತ್ಕೊಂಬಿಟ್ಟಲ್ಲೋ ಅಂತ ಸುಕುನಂಗೆ ಹೊಡೆಯೋಕೆ ಹೋಗ್ತಾನೆ. ಫೈಟ್ ಅಂತ ಬಂದರೆ ಸುಕುನ ಗೊತ್ತಲ್ಲ, ಆರಾಮಾಗಿ ಯೂಜಿ ನೋಡಿತಾನೆ. ನಾನು ನಿನ್ನ ಜೀವನ ವಾಪಸ್ ಕೊಡ್ತೇನೆ, ಆದರೆ ಒಂದು ಡೀಲು ಅಂತ ಹೇಳ್ತಾನೆ. ಯೂಜಿ ಏನು ಆ ಡೀಲು ಅಂತ ಕೇಳ್ತಾನೆ. ಮೊದಲನೇದು, ನಾನು ಕೇಳಿದಾಗ 1 ನಿಮಿಷ ನಿನ್ನ ದೇಹನ ನನಗೆ ಕೊಡಬೇಕು. ಎರಡನೇದು, ಈ ಡೀಲ್ನ ಯಾರಿಗೂ ಹೇಳ್ಬಾರ್ದು ಅಂತ ಹೇಳ್ತಾನೆ. ಯೂಜಿ ಮೊದಲಿಗೆ ಒಪ್ಪಲ್ಲ. ಆಮೇಲೆ ಸುಕುನ ಯೂಜಿಗೆ ಒಪ್ಪಿಸ್ತಾನೆ. ಹೊರಗಡೆ ಗೋಜೋ ಹಿರೇ ಮನುಷ್ಯನಿಗೆ ಇನ್ನೂ ಬೈತಾ ಇರ್ತಾನೆ. ಹೆಡ್ ಡಿಪಾರ್ಟ್ಮೆಂಟ್ಗೂ ಬೈತಾ ಇರ್ತಾನೆ. ಆ ಹೆಡ್ ಡಿಪಾರ್ಟ್ಮೆಂಟ್ ಬಡ್ಡಿ ಮಕ್ಕಳು, ಹೇಳಿ ನನ್ನ ಮಕ್ಕಳು, ಹಾಗೆ ಹೀಗೆ ಅಂತ ಬೈತಾ ಇರ್ತಾನೆ. ಹಿರೇ ಮನುಷ್ಯ ಅಂತೂ ಸಾಕಾಗೋಗಿರ್ತಾನೆ. ಸುಕುನ ಯೂಜಿಗೆ ಮಾಡಿದ ಡೀಲಿನ ಪ್ರಕಾರ ಜೀವನ್ ಮತ್ತೆ ತರ್ತಾನೆ. ಯೂಜಿ ಎದ್ದು ಕೂತಿದ ತಕ್ಷಣ ಹಿರೇ ಮನುಷ್ಯ ಮತ್ತು ಡಾಕ್ಟ್ರು ಇಬ್ರಿಗೂ ಶಾಕ್ ಆಗತ್ತೆ. ಗೋಜೋ ಮಾತ್ರ ನಗ್ನಗ್ತಾ, ಹೇಗಿತ್ತಪ್ಪ ಜರ್ನಿ ಅಂತ ಕೇಳ್ತಾನೆ. ಯೂಜಿ ನಗ್ತಾ, ಸೂಪರ್ ಆಗಿತ್ತು ಸರ್ ಅಂತ ಹೇಳ್ತಾನೆ. ಡಾಕ್ಟ್ರು, ಹಾಗಾದರೆ ಮೆಡಿಕಲ್ ಸರ್ಟಿಫಿಕೇಟ್ನ ಚೇಂಜ್ ಮಾಡಿಕೊಡ್ತೀನಿ, ಇನ್ನೇನು ಯೂಜಿ ಆರಾಮಾಗಿದ್ದಾನಲ್ಲ ಅಂತ ಹೇಳ್ತಾರೆ. ಆದರೆ ಗೋಜೋ, ಬೇಡ, ಸದ್ಯಕ್ಕೆ ಯೂಜಿ ಸತ್ತಿರೋ ಥರನೇ ಇರಲಿ. ಎಕ್ಸ್ಚೇಂಜ್ ಈವೆಂಟ್ ಸಮಯದಲ್ಲಿ ಅವನ್ನ ವಾಪಸ್ ತಂದರೆ ಆಯಿತು, ಅಲ್ಲಿ ತನಕ ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಾನೆ. ಡಾಕ್ಟರ್ ಹ್ಞೂ ಅಂತ ಹೇಳಿ ಹೋಗ್ತಾರೆ. ಹೋದ ಎಪಿಸೋಡಲ್ಲಿ ನೋಡಿದ್ವಲ್ಲ, ಕಾಫಿ ಶಾಪಲ್ಲಿ ಒಂದು ಜಡೆ ಮನುಷ್ಯ 2 ಜಂತು, ಅವರು ಇನ್ನೂ ಅಲ್ಲೇ ಅದೇ ಡಿಸ್ಕಷನ್ ಮಾಡ್ತಾ ಕೂತಿರ್ತಾರೆ. ಗೋಜನ ಹೇಗಾದರೂ ಹಿಡಿಬೇಕು, ಸೋಲಿಸ್ಬೇಕು, ಇಲ್ಲಾಂದರೆ ನಮಗೆ ಯುದ್ಧದಲ್ಲಿ ಗೆಲ್ಲೋಕ್ಕಾಗಲ್ಲ ಅಂತ ಜಡೆ ಮನುಷ್ಯ ಹೇಳ್ತಾನೆ. ಗೋಜನ್ ಹೇಗೆ ಬನ್ಸೋದು, ಅವ್ನು ಶಕ್ತಿಶಾಲಿ ಅಂತ ಹೇಳ್ತಿದ್ದೀರಲ್ಲ ಅಂತ ಬೆಂಕಿ ಕೇಳುತ್ತೆ. ಇದೆಯಲ್ಲ ಸ್ಪೆಷಲ್ ಗ್ರೇಡ್ ಪೆಟ್ಟಿಗೆ ಅಂತ ಜಡೆ ಮನುಷ್ಯ ಹೇಳ್ತಾನೆ. ಅದನ್ನು ಕೇಳಿದ ತಕ್ಷಣ ಬೆಂಕಿ ಖುಷಿ ಆಗುತ್ತೆ. ಕೊಡು, ಇವತ್ತೇ ಕೊಡು, ಆ ಪೆಟ್ಟಿಗೆನ ಈಗಲೇ ಕೊಡು, ನನಗೆ ಇವಾಗಲೇ ಕೊಟ್ಟರೆ ಅವನನ್ನು ಬದುಸ್ತೀನಿ ಅಂತ ಕೇಳುತ್ತೆ. ಆ ಕೇಳ್ತಾ ಖುಷಿಲಿ ಇಡೀ ಕಾಫಿ ಶಾಪಲ್ಲಿ ಇದ್ದಂಥ ಜನರನ್ನೆಲ್ಲ ಸುಟ್ಟು ಭಸ್ಮ ಮಾಡುತ್ತೆ. ಅವರೆಲ್ಲ ವಿಲ ಅಂತ ಒದ್ದಾಡ್ತಾ ಕಿರಿಸ್ತಾ ಸಾಯ್ತಾರೆ. ಅದನ್ನು ಜಡೆ ನೋಡಿದ್ರು ಅವ್ರನ್ನ ತಡೆಯೋಕೆ ಹೋಗಲ್ಲ. ಮತ್ತೊಂದು ಕಡೆ ಮೆಗುಮಿ ಟಡೋಶಿ ಮನೆಗೆ ಹೋಗಿರ್ತಾನೆ. ಅಲ್ಲಿ ಅವ್ರ ಅಮ್ಮನ ಹತ್ರ, ನಿಮ್ಮ ಮಗನ ಕಾಪಾಡೋಕ್ಕಾಗಿಲ್ಲ, ಅವನ ದೇಹನ ಅಲ್ಲಿಂದ ಎತ್ಕೊಂಬರೋಕ್ಕೆ ನಮ್ಮ ಫ್ರೆಂಡ್ ತುಂಬ ಪ್ರಯತ್ನ ಪಟ್ಟ, ಆದರೆ ಆಗಿಲ್ಲ, ಕೊನೆಗೆ ಇದೊಂದು ಮಾತ್ರ ತಂದೆ ಅಂತ ಒಂದು ಶರ್ಟ್ ಪೀಸ್ನ ಕೊಡ್ತಾನೆ. ಆ ತಾಯಿ ಆ ಶರ್ಟ್ ಪೀಸ್ ನೋಡಿ ತುಂಬ ಅಳ್ತಾರೆ. ಅವ್ರನ್ನ ಮೆಗುಮಿ ಸಮಾಧಾನ ಮಾಡಿ ಅಲ್ಲಿಂದ ಸ್ಟ್ರೈಟಾಗಿ ಗ್ರೌಂಡಿಗೆ ಬಂದು ಝೆನಿನ್ ಜೊತೆ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ತಾನೆ. ಯೂಜಿ ಸರಿಯಾಗಿದ್ದಾನೆ ಅಂತ ಗೊತ್ತಾಗಿದ ತಕ್ಷಣನೇ ಗೋಜೋ ಅವನಿಗೆ ಟ್ರೈನಿಂಗ್ ಕೊಡೋಕ್ಕೆ ಮುಂದಾಗ್ತಾರೆ. ಸರ್, ನನಗೆ ಜುಜುಟ್ಸು ಹೇಳ್ಕೊಡ್ತಿರಲ್ಲ ಅಂತ ಯೂಜಿ ಖುಷಿಯಿಂದ ಕೇಳ್ತಾನೆ. ಫಸ್ಟು ತಾಳ್ಮೆ ಪರೀಕ್ಷೆ ಮಾಡಬೇಕು, ಅದೇ ಎಲ್ಲದಕ್ಕೂ ಮೂಲ ಅಂತ ಒಂದು 20-30 CD ಕೊಡ್ತಾರೆ. ಆ ಎಲ್ಲ ಮೂವಿನೂ ದೇಹದಲ್ಲಿ ಯಾವುದೇ ಥರ ಎಮೋಷನ್ ಜಾಸ್ತಿ ಆಗದೆ ಕಮ್ಮಿ ಆಗದೆ ನಿನ್ನ ಎಮೋಷನ್ನ ಸಮನಾಗಿ ಇಟ್ಕೊಂಡು ನೋಡಬೇಕು ಅಂತ ಹೇಳ್ತಾರೆ. ನನ್ನ ಎಮೋಷನ್ನ ಸಮನಾಗಿದೆ ಅಂತ ನೋಡೋದು ಹೇಗೆ ಅಂತ ಯೂಜಿ ಕೇಳ್ತಾನೆ. ಟಡಾ, ಅದಕ್ಕೆ ಪ್ರಿನ್ಸಿಪಲ್ ಮಾಡಿರೋ ಗೊಂಬೆನ ತಂದಿದ್ದೀನಿ. ನಿನ್ನ ಎಮೋಷನ್ ಏನಾದರೂ ಜಾಸ್ತಿ ಆದರೆ ಅಥವಾ ಕಮ್ಮಿ ಆದರೆ ಈ ಗೊಂಬೆ ನಿನ್ನ ನೋಡಿಯತ್ತೆ ಅಂತ ಹೇಳ್ತಾನೆ. ಯೂಜಿ ಗೊಂಬೆ ನೋಡಿ ಸಾಕಾಗ್ತಾನೆ. ಹೌದಾ, ಸರಿ ಅಂತ ಗೊಂಬೆನ ಇಟ್ಕೊತಾನೆ. ಮೂವಿ ನೋಡೋಕ್ಕೆ ಶುರು ಮಾಡ್ತಾನೆ. ಸ್ಟಾರ್ಟಿಂಗಲ್ಲಿ ಯೂಜಿ 1-2 ಹೊಡ್ತಾನೂ ತಿಂತಾನೆ. ಹೋಗ್ತಾ ಎಮೋಷನ್ನ ಕಂಟ್ರೋಲ್ ಮಾಡಿ ಮೂವಿ ನೋಡೋಕ್ಕೆ ಶುರು ಮಾಡ್ತಾನೆ. ಗೋಜೋ ಯಾವುದೋ ಮೀಟಿಂಗ್ ಇದೆ ಅಂತ ಹೋಗ್ತಾರೆ. ಅವ್ರು ಹೋಗ್ತಾ ದಾರಿಯಲ್ಲಿ ಏನೋ ವಿಚಿತ್ರ ಫೀಲಿಂಗ್ ಆಗುತ್ತೆ. ಸರಿ ಅಂತ ಗಾಡಿನ ಮುಂದೆ ಕಳಿಸಿ ಅವರೊಬ್ಬರೇ ನಿಲ್ತಾರೆ. ಅಲ್ಲಿಗೆ ಬೆಂಕಿ ಜಂತು ಬಂದು ನಿಲ್ಲುತ್ತೆ. ಇಡೀ ಕಾಫಿ ಶಾಪ್ನೇ ನಾಶ ಮಾಡಿ ಈಗ ಗೋಜೋ ನಾಶ ಮಾಡೋಕ್ಕೆ ಬಂದಿದೆ. ಗೋಜೋ ಒಬ್ಬರೇ ಅದ್ರ ಹತ್ರ ಸಿಕ್ಕಾಕೊಂಡಿದ್ದಾರೆ. ಹೇಗೆ ಹೋರಾಡ್ತಾರೆ ಅಂತಲೂ ಗೊತ್ತಿಲ್ಲ. ಅಲ್ಲಿಗೆ ಈ ಎಪಿಸೋಡ್ನ ಮುಗಿಸ್ತಾರೆ. ನೆಕ್ಸ್ಟ್ ಎಪಿಸೋಡ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ.